ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನರ್ಸಿಂಗ್ ಕರಿಯರ್ ಪಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಟುಡೇ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ. ಸೊ ನಮ್ಮ ಕಡೆಯಿಂದ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 2 days ಬ್ಯಾಕ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಅನ್ನೋದನ್ನು ಬಿಟ್ಟಿದ್ದಾರೆ. ಅದೇನಪ್ಪ ಅಂದರೆ ಎಲ್ರಿಗೂ ನಿಮ್ಗಾಗಲೇ ಗೊತ್ತಿರುತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ದರು, ನಮಗೆ ಅದು ಅರ್ಥ ಆಗಿಲ್ಲ, ಸ್ವಲ್ಪ ತಿಳಿಸ್ಕೊಡಿ ಅಂತ. ಸೊ ಅದನ್ನು ನಾನೀಗ ಕನ್ನಡದಲ್ಲೇ ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಮೊದಲಿಗೆ ಸೆಮಿಸ್ಟರ್ ಸ್ಕೀಮ್ ಅನ್ನೋದು ಹೇಗಿತ್ತಪ್ಪ ಅಂದರೆ 2 ಮೇನ್ ಗೇಟ್ ಇತ್ತು. ಅಂದರೆ ಮೊದಲನೇದಾಗಿ ಅಪ್ ಟು ಫೋರ್ತ್ ಸೆಮ್ ಯಾರೆಲ್ಲ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅವರಷ್ಟೇ ಎಲಿಜಿಬಲ್ ಇದ್ದರು 5th ಸೆಮ್ ಎಕ್ಸಾಮ್ ಬರೀಲಿಕ್ಕೆ. ಮತ್ತು ಸೆಕೆಂಡ್ ಗೇಟ್ ಏನಪ್ಪ ಅಂದರೆ ಅಪ್ ಟು ಸಿಕ್ಸ್ತ್ ಸೆಮ್ ಯಾರೆಲ್ಲ ಎಲ್ಲ ಸಬ್ಜೆಕ್ಟ್ನು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅವರಷ್ಟೇ ಎಲಿಜಿಬಲ್ ಇರ್ತಾರೆ 7th ಸೆಮ್ ಎಂಟರ್ ಆಗಲಿಕ್ಕೆ. ಇದು ಮೊದಲನೇದಾಗಿತ್ತು. ಇವಾಗ ಈ ಸ್ಕೀಮಲ್ಲಿ ಚೇಂಜಸ್ ಅನ್ನೋದನ್ನು ಮಾಡಿದ್ದಾರೆ. ಇದು ಸೆಮಿಸ್ಟರ್ ಸ್ಟೂಡೆಂಟ್ಸಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂದರೆ ನೀವು 4th ಸೆಮ್ವರೆಗೂ ಕ್ಲಿಯರ್ ಆಗಲಿಲ್ಲ ಅಂದರೂ 5th ಸೆಮ್ಗೆ ಎಂಟರ್ ಆಗ್ಬೋದು. ನೀವು 4th ಸೆಮ್ವರೆಗೂ ಒಂದು ಸಬ್ಜೆಕ್ಟು 2 ಸಬ್ಜೆಕ್ಟಲ್ಲಿ ಈ ಥರ ಬ್ಯಾಕ್ ಇರುತ್ತಲ್ಲ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದರೂ 5th ಸೆಮ್ ಎಕ್ಸಾಮ್ನ ನೀವು ಬರೀಬಹುದು. ಇದು ಎಲ್ಲಿವರೆಗೂ ಇರುತ್ತೆ ಅಂದರೆ ಅಪ್ ಟು 7th ಸೆಮ್. ನೀವು 7th ಸೆಮ್ ಎಂಟರ್ ಆಗೋಕ್ಕಿಂತ ಮುಂಚೆ ಎಲ್ಲ ಸಬ್ಜೆಕ್ಟ್ನು ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗುತ್ತೆ. 4th ಸೆಮ್ ಫಸ್ಟ್ ಗೇಟ್ ಅನ್ನೋದನ್ನು ಇವಾಗ ರಿಮೂವ್ ಮಾಡಿದ್ದಾರೆ. ಇವಾಗ ಸೆಕೆಂಡ್ ಗೇಟ್ ಅಷ್ಟೇ ಇದೆ. ಸೆಕೆಂಡ್ ಗೇಟ್ ಏನಪ್ಪ ಅಂದರೆ ಅಪ್ ಟು 6th ಸೆಮ್ ನೀವು ಎಲ್ಲ ಸಬ್ಜೆಕ್ಟ್ನು ಕ್ಲಿಯರ್ ಮಾಡ್ಕೊಂಡಿದ್ರೆ ಮಾತ್ರ 7th ಸೆಮ್ಗೆ ಎಂಟರ್ ಆಗಲಿಕ್ಕೆ ಆಗುತ್ತೆ. ಅಂದರೆ 7th ಸೆಮ್ ಎಕ್ಸಾಮ್ನ ಬರೀಬೋದು. ಅಪ್ ಟು 6th ಸೆಮ್ ನೀವೆಲ್ಲನೂ ಎಲ್ಲ ಸಬ್ಜೆಕ್ಟ್ನು ಕ್ಲಿಯರ್ ಮಾಡ್ಕೊಂಡಿರಬೇಕಾಗುತ್ತೆ. ಇದೇ ಸೆಕೆಂಡ್ ಗೇಟ್. ಫಸ್ಟ್ ಗೇಟ್ ಏನಿತ್ತು ಅದನ್ನು ರಿಮೂವ್ ಮಾಡಿದ್ದಾರೆ. ಅಂದರೆ 4th ಸೆಮ್ವರೆಗೂ ಇತ್ತಲ್ಲ, ಅದನ್ನು ರಿಮೂವ್ ಮಾಡಿದ್ದಾರೆ. ಇವಾಗ ಸೆಕೆಂಡ್ ಗೇಟ್ ಅಷ್ಟೇ ಇದೆ. ಇದು ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.